ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಹಾಸನದಲ್ಲಿ ನಿನ್ನೆ ಸಂವಿಧಾನ ಸನ್ಮಾನ ಮತ್ತು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪುಸ್ತಕ ಬಿಡುಗಡೆ ಮಾಡಿದರು. ಶಾಸಕರಾದ ಸಿಮೆಂಟ್ ಮಂಜು, ಎಚ್ಕೆ ಸುರೇಶ್, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮಹೇಶ್, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜಯಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಿಟಿ ರವಿ 1949 ನವೆಂಬರ್ 26ರಂದು ಸ್ವೀಕರಿಸಿದ ಸಂವಿಧಾನವನ್ನು 1950 ಜನವರಿ 26ರಂದು ಜಾರಿಗೆ ತರಲಾಯಿತು. ಸಂವಿಧಾನವು ಪ್ರತಿ ನಾಗರಿಕನ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತದೆ ಎಂದರು. ರಾಷ್ಟ್ರಭಕ್ತ, ಸ್ವಾಮಿನಿಷ್ಠ ಅವರ ನೆನಪನ್ನು ಯಾಕೆ ಮಾಡ್ಕೊಳ್ತೀನಿ ಅಂದ್ರೆ, ಮೋಸ ಮಾಡುವ ಉದಾಹರಣೆ ತುಂಬಾ ಸಿಗುತ್ತೆ. ಆದರೆ ಸ್ವಾಮಿನಿಷ್ಠೆ ಮತ್ತು ರಾಷ್ಟ್ರನಿಷ್ಠೆಯವರ ಉದಾಹರಣೆ ಅದು ಬಹಳ ಅಪರೂಪ. ಆ ಸ್ವಾಮಿನಿಷ್ಠೆ ಮತ್ತು ರಾಷ್ಟ್ರನಿಷ್ಠೆಗೆ ಒಂದು ಉದಾಹರಣೆಯಾಗಿ ತಮ್ಮ ಪ್ರಾಣವನ್ನೇ ಬಲಿವೇದಿಕೆಗೆ ಅರ್ಪಣೆ ಮಾಡಿದವರು ಸಂಗೊಳ್ಳಿ ರಾಯಣ್ಣನವರು. ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮಹೇಶ್, ಡಾ ಬಿಆರ್ ಅಂಬೇಡ್ಕರ್ ಅವರು 1920ರಿಂದ ಸ್ವಾತಂತ್ರ್ಯ ಮತ್ತು ಸಮಾನತೆಗಾಗಿ ನಿರಂತರವಾಗಿ ಚಳವಳಿ ಮಾಡಿದರು. ಆದರೆ ಕಾಂಗ್ರೆಸ್ನಲ್ಲಿ ಕೆಲ ನಾಯಕರು ಅವಹೇಳನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಯಾಕೆ ಇದನ್ನ ಎತ್ಕೋತಾ ಇದ್ದೀನಿ ಅಂದ್ರೆ, ಮೊನ್ನೆ ಬೆಳಗಾವಿ ಅಧಿವೇಶನ ನಡೆಸಿದ್ರು. ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದು 100 ವರ್ಷ ಆಗಿದೆ. ಹಾಗಾಗಿ ಆ 100 ವರ್ಷದ ನೆನಪಿಗೆ ಒಂದು ದೊಡ್ಡ ಸಮಾವೇಶ ಮಾಡಿದ್ರು. ಆ ಸಮಾವೇಶದ ಘೋಷವಾಕ್ಯಗಳು, ಸ್ಲೋಗನ್ಸ್ ಏನು ಅಂತಂದ್ರೆ, ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ.